ಶಲ್ಯತಂತ್ರ ಅಂತಂದರೆ ಸರ್ಜರಿ ವಿಭಾಗ ಅಂತ ನಾವೇನು ಕಳಿತೀವಿ, ಅದನ್ನು ಸರ್ಜರಿ ವಿಭಾಗವನ್ನು ಶಲ್ಯತಂತ್ರ ಅಂಥೇಳಿ ನಾವು ಆಯುರ್ವೇದದಲ್ಲಿ ಹೇಳ್ತೀವಿ. ತುಂಬ ಜನಗಳಿಗೆ ಆಯುರ್ವೇದದಲ್ಲಿ ಶಲ್ಯತಂತ್ರ ಅಂತಂದರೆ ಒಂದು ಸರ್ಜರಿ ಅಂತಕ್ಕಂಥ ವಿಭಾಗ ಇದೆ ಅಂತ ಕೂಡ ಗೊತ್ತಿರಲ್ಲ. ಆದರೆ ನಮ್ಮದ್ರಲ್ಲಿ ತುಂಬ ಹೆಚ್ಚು ಒಂದು ವಿಧವಾದಂಥ ಚಿಕಿತ್ಸೆಗಳನ್ನು ಹೇಳಿದ್ದಾರೆ ಆಯುರ್ವೇದದಲ್ಲಿ. ಇದರಲ್ಲಿ ನಾವು ಮುಖ್ಯವಾಗಿ ಏನೋರೆಕ್ಟಲ್ ಡಿಸಾರ್ಡರ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ರೋಗಗಳಿಗೆ ಒಂದು ಉತ್ತಮವಾದಂಥ ಚಿಕಿತ್ಸೆಗಳನ್ನು ಹೇಳಿದ್ದಾರೆ. ಈ ಕ್ಷಾರಸೂತ್ರ ಚಿಕಿತ್ಸೆ ಆಗಿರ್ಬೋದು, ಪೈಲ್ಸ್, ಫಿಸ್ಟುಲಾ, ಈ ಥರದ ಕಂಡೀಷನ್ಸ್ಗಳಲ್ಲಿ ನೀವು ಕೇಳಿರ್ಬೋದು. ಬಗಂಧರ ಅಂತ ಹೇಳ್ತೀವಿ, ಫಿಸ್ಟುಲಾ ಇನ್ನೇನು ಅಂತ ಹೇಳ್ತೀವಿ ಅದಕ್ಕೆ. ಆಮೇಲೆ ಪೈಲ್ಸ್ ಅಂತೇಳಿ ಕಾಮನ್ ಆಗಿ ನೀವು ಮೂಲವ್ಯಾಧಿ ಅಂತ ಕೇಳಿರ್ಬೋದು. ಇದಕ್ಕೆಲ್ಲ ವಿಶೇಷವಾದಂಥ ಚಿಕಿತ್ಸೆ ನಮ್ಮಲ್ಲಿ ಅವೈಲೇಬಲ್ ಇದೆ. ಇದಕ್ಕಿಂತ ಮುಂಚೆ ನಾವು ಲೈಫ್ ಸ್ಟೈಲ್ ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾದಂಥದ್ದು ತುಂಬ ಮುಖ್ಯವಾದಂಥದ್ದು. ಯಾಕಂದರೆ ಎಲ್ಲರಿಗೂ ಆರೋಗ್ಯ ಅಂತಕ್ಕಂಥದ್ದು ತುಂಬ ಅವಶ್ಯಕತೆ ಇದೆ. ಆರೋಗ್ಯ ಅಂದರೆ ಏನು ಅನ್ನೋದನ್ನು ಮೊದಲು ತಿಳ್ಕೊಬೇಕಾಗತ್ತೆ. ಈ ಆರೋಗ್ಯ ಯಾರಿಗೆ ಬೇಕಾಗಿಲ್ಲ ಹೇಳಿ? ಆರೋಗ್ಯ ಅಂದರೆ ಏನು ಅಂತಂದರೆ ನಮ್ಮ ಆಚಾರ್ಯರು ಒಂದು ಕಡೆ ಹೇಳ್ತಾರೆ, ಸುಶ್ರುತ ಸಂಹಿತೆಯಲ್ಲಿ ಹೇಳ್ತಾರೆ ಆಚಾರ್ಯ ಸುಶ್ರುತರವರು, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ ಅಂತ ಹೇಳ್ತಾರೆ. ಅಂದರೆ ಒಬ್ಬ ಮನುಷ್ಯ ತನ್ನ ಆರೋಗ್ಯವಂತನಾಗಿದ್ದಾನೆ ಅಂತ ಹೇಳ್ಕೊಳ್ಳೋದಕ್ಕೆ ಅವನು ದೈಹಿಕವಾಗಿ ಮಾನಸಿಕವಾಗಿ ಸ್ವಸ್ಥ ಆಗಿರಬೇಕು. ಯಾವುದು WHO ಪ್ರಕಾರ ಹೇಳ್ತಾರೆ ಅದೇ ರೀತಿಯಾಗಿ ಇಲ್ಲಿ ನಮ್ಮಲ್ಲಿ ಅಗ್ನಿ, ಧಾತು, ಮಲ ಎಲ್ಲವೂ ಕೂಡ ಸಮಾನ ಅವಸ್ಥೆಯಲ್ಲಿದ್ದಾಗ ಮಾತ್ರ ಒಬ್ಬ ಮನುಷ್ಯ ಆರೋಗ್ಯವಂತನಾಗಿದ್ದಾನೆ. ಅದ್ರ ಜೊತೆಗೆ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಅಂತ ಹೇಳ್ತಾರೆ. ಅಂದರೆ ಮನಸ್ಸು ಕೂಡ ಪ್ರಸನ್ನವಾಗಿರಬೇಕು. ಆತ್ಮ ಇಂದ್ರಿಯ ಅಂದರೆ ಅವನಿಗೆ ಟೋಟಲ್ ಆಗಿ ಅವನ ಸ್ಪಿರಿಚುವಲ್ ಹೆಲ್ತ್ ಕೂಡ ಚೆನ್ನಾಗಿದ್ದಾಗ ಮಾತ್ರ ಅವನು ಒಬ್ಬ ಆರೋಗ್ಯವಂತ ಮನುಷ್ಯ ಅಂತ ಹೇಳೋದಕ್ಕೆ ಸಾಧ್ಯ. ಇಲ್ಲಿ ಮಲಕ್ರಿಯಾ ಅಂತ ಹೇಳ್ತಾರೆ. ಈ ಮಲಕ್ರಿಯಾ ಅಂತಂದರೆ ಏನಪ್ಪ ಅಂತಂದರೆ ಒಬ್ಬ ಮನುಷ್ಯ ಸರಾಗವಾಗಿ ಮಲಕ್ರಿಯಾ ಆದಾಗ ಮಾತ್ರ ಅವನ ದೇಹದಲ್ಲಿರ್ತಕ್ಕಂಥ ಕೊಳೆ ಅಂಶ ಎಲ್ಲ ಹೊರಗಡೆ ಹೋದಾಗ ಅವನ ದೇಹದ ಸ್ಥಿತಿಗತಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಹಾಗಿದ್ದಾಗ ಮಾತ್ರ ಒಂದು ಜೀರ್ಣಾಂಗ, ಒಂದು ಪಚನ ಕ್ರಿಯೆ ಎಲ್ಲ ರೀತಿಯಿಂದ ಸರಿಯಾಗಿ ಮಾಡಿದಾಗ ಮಾತ್ರ ಅವನು ಆರೋಗ್ಯವಂತ ಆಗಿದ್ದಾನೆ ಅಂತ ಹೇಳೋದಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಮನುಷ್ಯ ಮೊದಲು ಅವನು ಬೆಳಿಗ್ಗೆ ಬೇಗನೆ ಎದ್ದೇಳೋದನ್ನು ಕಲಿಬೇಕು. ಆಹಾರ, ನಿದ್ರೆ, ಬ್ರಹ್ಮಚರ್ಯ ಇದು ಮೂರನ್ನ ತ್ರಯೋಪಸ್ತಂಭ ಅಂತ ಹೇಳ್ತೀವಿ. ಇದನ್ನು ಸರಿಯಾಗಿ ಪಾಲನೆ ಮಾಡಿದಾಗ ಮಾತ್ರ ಅವನು ಆರೋಗ್ಯವಂತನಾಗಿರೋದಕ್ಕೆ ಸಾಧ್ಯ.